ಇವತ್ತು ನಾವು ಭಾವನೆಗಳ ಬಿರುಗಾಳಿ, ಇದು ಇವತ್ತಿನ ಹೆಡ್ಡಿಂಗ್. ಇದು ಭಾವನೆಗಳ ಬಿರು. ಮೊದಲನೇ ಸೂತ್ರದಿಂದನೇ, ಶ್ಲೋಕದಿಂದನೇ ಪ್ರಾರಂಭ ಮಾಡ್ತಾರೆ. ನಾಹಂ ದೇಹೋ ನಮೇ ದೇಹೋ ಜೀವೋ ನಾಹಂ ಅಹಂ ಹಿಚೆ ನಹಂ ಹಿಚಿತ್ ಅಯಮೇವ ಹಿಮೇ ಬಂಧ ಆಸೀದ್ ಯಾ ಜೀವಿತೇ ಸ್ಪೃಹ. ನಾಹಂ ದೇಹೋ ನಮೇ ದೇಹೋ ಜೀವೋ ನಾಹಂ ಅಹಂ ಹಿಚಿತ್ ಅಯಮೇವ ಹಿಮೇ ಬಂಧ ಆಸೀದ್ ಯಾ ಜೀವಿತೇ ಸ್ಪೃಹ. ನಾನು ಶರೀರ ಅಲ್ಲ, ಮತ್ತೆ ನನ್ನಲ್ಲಿ ಶರೀರವಿಲ್ಲ. ನಾನು ಶರೀರದೊಳಗೆ ಇದ್ದೀನಿ. ಏನ್ ಸರ್ ಹೇಳಿದ್ದೆ ಹೇಳ್ತಾ ಇದಾರೆ ಪ್ರತಿ ದಿವಸ? ಯಾಕೆ ಹೇಳಿದ್ದೆ ಹೇಳ್ತಾ ಇದಾರೆ ಅಂದ್ರೆ, ನಮ್ಮಲ್ಲಿ ಅದು ಮತ್ತೆ ಮತ್ತೆ ಅದು ಡೈ ಹೊಡೆದಂಗೆ ಬಟ್ಟೆಗೆ. ನೋಡಿ, ನಮ್ಮ ನೇಕಾರರು ಇದಾರಲ್ಲ, ಅವರು ಬಟ್ಟೆ ನೇಯ್ತಾರ ನೋಡಿ. ಅವ್ರ ಬಟ್ಟೆನ ಅದಕ್ಕೆ ಡೈ ಹೊಡಿಬೇಕು ಅಂದ್ರೆ ಒಂದ್ಸರಿ ಕಲರ್ ಹೊಡೆದ್ ಬಿಡಲ್ಲ. ಒಂದ್ಸರಿ ಕಲರ್ ಹೊಡಿತಾರೆ, ಮತ್ತೆ ನೀರಲ್ಲಿ ನೆನೆಸ್ತಾರೆ, ಒಣಗಾಕ್ತಾರೆ, ಮತ್ತೆ ಇನ್ನೊಂದ್ಸರಿ ಡೈ ಮಾಡ್ತಾರೆ, ಮತ್ತೆ ಒಣಗಾಕ್ತಾರೆ. ಈ ತರ ಮಾಡ್ತಾ ಇರ್ತಾರೆ ಅವ್ರು. ಒಂದ್ 8-10 ಸರಿ ಡೈ ಹೊಡೆದ್ಮೇಲೆ ಆ ಬಟ್ಟೆಗೆ ಕಲರ್ ನಿಲ್ಲತ್ತೆ. ಅದೇ ತರ ಇದು ಪ್ರತಿ ಸರಿನೂ ಈ ಶ್ಲೋಕ ಕೇಳಿಸ್ಕೊಂಡಾಗ ನಮ್ಮ ಚೈತನ್ಯದಲ್ಲಿ ರಿಜಿಸ್ಟರ್ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರನೇ ಮತ್ತೆ ಮತ್ತೆ ಹೇಳುದು, ನಾಹಂ ದೇಹೋ ನಮೇ ದೇಹೋ ಜೀವೋ ನಾಹಂ ಅಹಂ ಹಿಚಿತ್. ನಾನು ಶರೀರವಲ್ಲ, ನನ್ನಲ್ಲಿ ಶರೀರವಿಲ್ಲ, ನಾನು ಕೇವಲ ಜೀವನೂ ಅಲ್ಲ, ನಾನು ಶುದ್ಧ ಚೈತನ್ಯ. ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ಆಸೆ ಇತ್ತು, ಅದಕ್ಕೋಸ್ಕರ ನಾನು ಸಿಕ್ಕಾಕೊಂಡಿದ್ದೀನಿ ಇಲ್ಲಿ ಅಂತ. ಮನಸ್ಸಿಗೆ, ಚೈತನ್ಯಕ್ಕೆ ಯಾವ ಆಸೆನೂ ಇಲ್ಲ, ಮನಸ್ಸಿಗೆ ಆಸೆ ಇದೆ ನಾನು ಇಲ್ಲಿರ್ಬೇಕು ಅಂತ. ಎಷ್ಟೋ ಜನಕ್ಕೆ ಅದೊಂದು ಆಸೆ ಇರುತ್ತೆ. ಇವಾಗ ಮನೆಯಲ್ಲಿ ಹೇಳ್ತಾರೆ, ವಯಸ್ಸಾದವ್ರು ಇರ್ತಾರೆ, 70-80 ವರ್ಷ. 80 ವರ್ಷ ಆದ್ಮೇಲೆ ಅವರು ನಾನು 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 ಹೋದ್ಮೇಲೆ ಈ ಮಗು ಹೊಟ್ಟೆಲಿ ಹುಟ್ಟು ಬರ್ತೀನಿ ತಿರ್ಗಾ ಅಂತ ಅವರೇ ಹೇಳ್ಬಿಟ್ಟಿರ್ತಾರೆ. ರೀಸೈಕ್ಲಿಂಗ್ ಮತ್ತೆ ಅರ್ಥ ಆಗ್ತಾ ಇದೆ. ಮತ್ತೆ ಬರಬೇಕು ಪ್ರಪಂಚದಲ್ಲಿ ಅಂತ ಒಂದು ಆಸೆ ಇದೆ ಅಲ್ಲ, ಮತ್ತೆ ಅದೇ ಬಂಧನಕ್ಕೆ ಕಾರಣ ಆಗೋಗ್ಬಿಡುತ್ತೆ. ಮುಕ್ತಿ ಆಸೆ, ಪ್ರಪಂಚದಲ್ಲಿ ಬರಬೇಕು ಅನ್ನೋ ಆಸೆ ಇದ್ರೆ ಮುಕ್ತಿ ಎಲ್ಲಿಂದ ಬರುತ್ತೆ ಹೇಳಿ? ಮೋಕ್ಷ ಎಲ್ಲಿಂದ ಬರುತ್ತೆ? ಮತ್ತೆ ಇಲ್ಲಿಗೆ ಬರಬೇಕು, ಇದೇ ಕುಟುಂಬದಲ್ಲಿ ಬರಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ. ಅವಾಗ ಏನಾಗುತ್ತೆ ಅಂದ್ರೆ ಮತ್ತೆ ಅದೇ ಬಂಧನವಾಗ್ಬಿಡುತ್ತೆ. ಅಹೋ ಭುವನ ಕಲ್ಲೋಲೈ ವಿಚಿತ್ರ ದ್ರಾಕ್ ಸಮುತ್ತಿತಂ ಮಯ್ಯನಂತ ಮಹಾಂಬೋಧೌ ಚಿತ್ತವಾತೆ ಸಮುದ್ಯತೆ. ಅನಂತ ಮಹಾಸಾಗರವಾದ ನನ್ನ ಮನಸ್ಸಿನಲ್ಲಿ ವಿವಿಧ ಬಿರುಗಾಳಿಗಳು ಎದ್ದಾಗ ನನ್ನ ಜಗತ್ತಿನಲ್ಲಿ ತಕ್ಷಣವೇ ಅಲ್ಲಕಲ್ಲೋಲತೆ ಉಂಟಾಗುತ್ತೆ. ಜೀವನ ಅಂದ್ರೆ ಒಂದೇ ತರ ನಡೀತಾ ಇರತ್ತಾ? ಹಂಗ ಅನಿಸ್ತಾ ಇರುತ್ತೆ ಒಂದೇ ತರ ನಡೆದಂಗೆ. ಯಾವತ್ತೋ ಒಂದ್ ದಿವಸ ಏನೋ ಒಂದು ಪ್ರವಾಹ, ಜೀವನದಲ್ಲಿ ಒಂದು ಬಿರುಗಾಳಿ ಬರುತ್ತೆ, ಒಂದು ಚಂಡಮಾರುತ ಬರುತ್ತೆ ಜೀವನದಲ್ಲಿ. ಆ ಬಿರುಗಾಳಿ ಬಂದಾಗ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನೋಡ್ಕೊಳ್ಳಿ ಒಂದ್ಸರಿ. ಎಷ್ಟೋ ಸರಿ ಕಷ್ಟಕರವಾದ ಸಮಯಗಳು ಬಂದಾಗ ಆ ಜೀವನದಲ್ಲಿ ಯಾವ ತರ ಇರುತ್ತೆ, ಒಂದು ಸುನಾಮಿ ತರ ಬರುತ್ತೆ. ಅದು ಬಂದಾಗ ಯಾವ ತರ ಇರುತ್ತೆ ಅವಾಗ ಅವಾಗ ನಾವಾಗಿರೋದಿಲ್ಲ. ಫುಲ್ ಡಿಸ್ಟರ್ಬ್ ಆಗ್ಬಿಡ್ತೀವಿ ನಾವು. ನಮ್ಮ ಮನಸ್ಸು ಒಂದು ಸಮತೋಲನದಲ್ಲಿ ಇರೋದಿಲ್ಲ. ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಕರೆಕ್ಟಾ? ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಆ ಕ್ಷಣದಲ್ಲಿ ನಾವು ಮಾಡ್ತಾ ಇರೋ ಎಲ್ಲಾ ಸಾಧನೆಗಳು, ಅವಾಗ ಎಲ್ಲಾ ತತ್ವಗಳು, ಆದರ್ಶಗಳು, ಭಕ್ತಿ, ಪ್ರೇಮ, ಯಾವ್ಯಾವ್ದಕ್ಕೆ ಬೆಲೆ ಕೊಡ್ತಾ ಇರ್ತೀವಲ್ಲ, ಸುಂದರವಾದ ವಿಷಯಗಳೆಲ್ಲ, ಅವೆಲ್ಲ ಮಂಗಮಾಯ ಆಗೋಗ್ಬಿಡುತ್ತೆ. ಯಾಕಂದ್ರೆ ಆ ಪರಿಸ್ಥಿತಿ ಹಂಗ್ ಮಾಡ್ಬಿಡುತ್ತೆ ನಮ್ಮನ್ನು. ಆ ಪರಿಸ್ಥಿತಿಯಲ್ಲಿ ಕೈಕಾಲ ಆಡೋದಿಲ್ಲ. ಅದು ದೊಡ್ಡ ಒಂಥರ ಸುನಾಮಿ ಬಂದಂಗೆ ಜೀವನದಲ್ಲಿ. ಆ ಪರಿಸ್ಥಿತಿ ಬಂದಾಗ ನಮ್ಮ ನೆತ್ತ ಆಚೆ ಬಿಸಾಕ್ಬಿಡುತ್ತೆ, ಎಲ್ಲ ಹಾಕತ್ತೋ ಗೊತ್ತಿಲ್ಲ. ನಮ್ಮ ವ್ಯಕ್ತಿತ್ವನೇ ನಾಶ ಆಗ್ಬಿಡುತ್ತೆ ಒಂದೊಂದ್ಸರಿ. ನಮ್ಮ ಪರ್ಸನಾಲಿಟಿನ ಹೋಗ್ಬಿಡುತ್ತೆ ಅದರಲ್ಲಿ. ಇನ್ನಷ್ಟು ಗೊಂದಲದಲ್ಲಿ ಇರ್ತೀವಿ ನಾವು. ಮತ್ತೆ ಒಂದೊಂದ್ಸರಿ ಆ ಬಿರುಗಾಳಿ ಶಾಂತವಾಗ್ಬಿಡುತ್ತೆ ಅನ್ಕೊಳ್ಳಿ, ಆ ಪರಿಸ್ಥಿತಿ ತಣ್ಣಗಾಯ್ತು ಅನ್ಕೊಳ್ಳಿ. ಆದ್ರೆ ಅದರ ಜ್ಞಾಪಕಗಳು, ಮನೆಯಲ್ಲಿ ಯಾರೋ ಇರ್ತಾರೆ ದೊಡ್ಡವರು, ಮನೆಗೆ ಆಧಾರವಾಗಿರ್ತಾರೆ, ಸಡನ್ ಆಗಿ ತೀರ್ಕೊಂಡ್ಬಿಡ್ತಾರೆ. ಮನೆಗೆ ಆಧಾರವಿದ್ದವರು, ಅದು ಒಂದು ಬಿರುಗಾಳಿನೇ ಆ ಕುಟುಂಬದಲ್ಲಿ. ಆ ಒಂದು ವ್ಯಕ್ತಿಯ ಒಂದು ಸ್ಮೃತಿ, ಅವರ ಒಂದು ಜ್ಞಾಪಕ ಕಾಡಕ್ ಶುರು ಮಾಡ್ಬಿಡುತ್ತೆ ನಮ್ಮನ್ನ. ನಮ್ಮ ತಲೆಯಲ್ಲಿ, ಮನಸ್ಸಿನಲ್ಲಿ ಬರ್ತದೆ ಅದು. ಅವಾಗ ಏನ್ ಮಾಡೋದು? ಈ ತರದ ಪರಿಸ್ಥಿತಿಗಳು ಬಂದಾಗ, ಬಿರುಗಾಳಿ ಬಂದಾಗ, ಈ ತರದ ಒಂದು ಸುನಾಮಿ ತರ ಬಂದಾಗ ಏನೂ ಸಹಾಯ ಆಗಲ್ಲ. ಅವಾಗ ಕಣ್ಮುಚ್ಕೊಂಡು ಧ್ಯಾನ ಮಾಡಕ್ ಕುತ್ಕೊಳ್ಳೋಣ ಅಂದ್ರೆ ಅದೇ ಪರಿಸ್ಥಿತಿಗಳು ಕಣ್ಮುಂದೆ ಬಂದು ಹೋಗ್ತಾ ಇರುತ್ತೆ. ಮೆಡಿಟೇಷನ್ ಮಾಡಕ್ ಆಗೋದಿಲ್ಲ, ಧ್ಯಾನ ಮಾಡಕ್ ಆಗೋದಿಲ್ಲ, ಮನಸ್ಸು ಎಲ್ಲಂದರಲ್ಲಿ ಹೋಗ್ತಾ ಇರುತ್ತೆ. ಏನೋ ಒಂಥರ ಉರಿಯೋ ತರ, ಬೆಂಕಿಯಿಂದ ಬಾಂಡ್ಲೆಯಿಂದ ಬೆಂಕಿಯೊಳಗೆ ಬಿದ್ದಂಗೆ ಆಗಿರುತ್ತೆ ನಮ್ಮ ಪರಿಸ್ಥಿತಿ. ಮತ್ತೆ ಆ ಬೆಂಕಿನ ಆರಿಸೋದು ಹೇಗೆ ಅಂತ ಗೊತ್ತಾಗಲ್ಲ ನಮ್ಗೆ.
ಎಷ್ಟು ಪ್ರಯತ್ನ ಮಾಡಿದಷ್ಟು ಅದಿನ್ನ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅಲ್ವಾ? ಗಮನಿಸಿದ್ರೆ ನಮ್ಮ ಜೀವನದಲ್ಲಿ ಈ ಅನುಭವ ಆಗಿರುತ್ತೆ. ಏನೇನು ಪ್ರಯತ್ನ ಮಾಡ್ತೀವಿ ಇನ್ನ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ನಮ್ಮಲ್ಲಿ ಆ ಚಡಪಡಿಕೆ ಇನ್ನ ನಮ್ಮಲ್ಲಿ ಒಂಥರ ಉದ್ವೇಗ, ಆತಂಕ ಎಲ್ಲ ಜಾಸ್ತಿ ಮಾಡ್ಬಿಡಿ. ಈ ತರ ಒಂದು ಬಿರುಗಾಳಿ ಬಂದು ಸ್ವಲ್ಪ ಶಾಂತವಾಗತ್ತೆ ಅನ್ಕೊಳ್ಳಿ, ಅವಾಗ ಮನಸ್ಸೆಲ್ಲ ಶಾಂತವಾಗುತ್ತೆ. ಮತ್ತೆ ಇನ್ನೊಂದು ಬಿರುಗಾಳಿ ಇದ್ದೇಳು. ಸೊ ನಮ್ಮ ಮನಸ್ಸು ಯಾವಾಗ ಶಾಂತವಾಗಿದೆ? ಎರಡು ಬಿರುಗಾಳಿಗಳ ಮಧ್ಯದಲ್ಲಿ ಶಾಂತವಾಗಿದೆ. ಎರಡು ಚಂಡಮಾರುತಗಳು ನಮ್ಮ ಜೀವನದಲ್ಲಿ ವಿರೋಧವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವಾಗ ಶಾಂತವಾಗಿರುತ್ತೆ. ಸೊ ಹಾಗಂತ ಒಂದಾದ್ಮೇಲೆ ನಾನು 2 ವರ್ಷ ಆಗೋವರೆಗೂ ಇನ್ನೊಂದು ಬಿರುಗಾಳಿ ಬರಲ್ಲ ಅಂತ ಹೇಳತ್ತ ಜೀವನ? ಇಲ್ಲ. ಅವಾಗ ಏನಾಗುತ್ತೆ, ಈ ಸಮುದ್ರದಲ್ಲಿ ಅಲೆಗಳ ತರ ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ ಒಂದೊಂದ್ಸರಿ. ಇದು ಬಂದಾಗ ಏನಾಗುತ್ತೆ, ನಮ್ಗೆ ತೀವ್ರ ಚಡಪಡಿಕೆ, ಉದ್ರೇಕ, ಒಂದು ರೀತಿಯ ಜ್ವರ. ನೋಡಿ, ಗಮನಿಸ್ಕೊಳ್ಳಿ, ಜ್ವರ ಅಂದ್ರೆ ಶರೀರಕ್ಕಲ್ಲ, ಮನಸ್ಸಿಗೆ ಕೂಡ. ಮನಸ್ಸಿಗೆ ಒಂಥರ ಫ್ಯೂರಿಶ್ನೆಸ್, ಜ್ವರ ಬಂತು, ಉಸಿರು ಭಾರ ಆಗ್ಬಿಡುತ್ತೆ. ಅವಾಗ ಶರೀರಾನೇ ಭಾರ ಆಗ್ಬಿಡುತ್ತೆ. ಯಾಕಪ್ಪ ಇದೀವಿ ಜೀವನದಲ್ಲಿ, ಅಲ್ವಾ? ಎಷ್ಟೋ ಸರಿ ಅನ್ಸುತ್ತೆ ಯಾಕಪ್ಪ ಸಾಕು ಅನ್ಸ್ಬಿಡುತ್ತೆ. ಒಂದೊಂದ್ಸರಿ ನಮ್ಮ ಮನಸ್ಸಿನ ಬಗ್ಗೆ ಅರಿವೇ ಇರೋದಿಲ್ಲ. ಮತ್ತೆ ನಾವು ಯಾರು ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ನಾವು ಶಾಂತವಾದ ನಮ್ಮ ಮನಸ್ಥಿತಿ, ಆ ಎರಡು ಬಿರುಗಾಳಿಗಳು, ಒಂದು ಬಿರುಗಾಳಿ ಬಂದು ನಿಂತು ಇನ್ನೊಂದು ಬಿರುಗಾಳಿ ಶುರುವಾಗಕ್ ಮುಂಚೆ. ಆದ್ರೆ ಇಲ್ಲೇನು ಒಂದೊಂದ್ಸರಿ ಜೀವನದಲ್ಲಿ ನೋಡಿ, ಒಂದ್ರಿಂದೇ ಒಂದು ಬಂದು ಅಪ್ಪಳಿಸ್ತಾ ಇರುತ್ತೆ. ಹಾಗೆ ಬಂದು ಸಮುದ್ರದಲ್ಲಿ ಅಲೆಗಳು ಒಂದ್ ಅಲೆ ಆದ್ಮೇಲೆ ಇನ್ನೊಂದು ಹೋಗೋಣ ಅಂತ ಅದು ವೆಯ್ಟ್ ಮಾಡತ್ತಾ? ಇಲ್ಲ. ಅರ್ಥ ಆಗ ಆತರ ಇಲ್ಲ. ಒಂದ್ರಿಂದ ಒಂದು ಅಲೆ ಬಂದ ತಕ್ಷಣ ಇನ್ನೊಂದು ಬಂದು ಹೊಡಿತಾ ಇರುತ್ತೆ. ಏನೇನೋ ಮಾಡ್ತೀವಿ, ಅವಾಗ ಧ್ಯಾನ ಮಾಡ್ತೀವಿ, ಸುದರ್ಶನ ಕ್ರಿಯೆ ಮಾಡ್ತೀವಿ, ಉಸಿರು ಒಳಗ್ ತಗೊಂಡು ಆಚೆ ಬಿಡ್ತೀವಿ. ಸುದರ್ಶನ ಕ್ರಿಯೆ ಮಾಡಿದಾಗ ಒಂದ್ ಸ್ವಲ್ಪ ನೆಮ್ಮದಿ ಸಿಗತ್ತೆ. ಏನೋ ಅಷ್ಟಾವಕ್ರ ಗೀತೆ ಹೋದ್ರೋಗ್ಲಿ ಇದನ್ನ ಕೇಳೋಣ ಅಂತೇಳಿ ಇಲ್ಲಿ ಬಂದು ಕುತ್ಕೊಳ್ತೀವಿ. ಇಲ್ಲಿ ಬಂದು ಕುತ್ಕೊಂಡ್ರೆ ಏನು ಒಳಗೆ ಹೋಗೋದಿಲ್ಲ, ಯಾಕಂದ್ರೆ ಪರಿಸ್ಥಿತಿ ಆತರ ಇರುತ್ತೆ ಆಚೆ ಕಡೆ. ಸೊ ಇದರಿಂದ ಬಿಡಿಸ್ಕೊಳ್ಳೋದು ಹೇಗೆ ಈ ಪರಿಸ್ಥಿತಿಯಿಂದ? ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನನ್ನ ಜೀವನದಲ್ಲಿ ಬಿರುಗಾಳಿ ಇದೆ ಅಂತ ಒಪ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಮತ್ತೆ ಈ ರೀತಿ ಆಗ್ಬಾರ್ದು ಅಂತ ಪಶ್ಚಾತ್ತಾಪ ಪಡೋದನ್ನ ನಿಲ್ಲಿಸಿ. ಅದು ಪ್ರಕೃತಿ. ಪ್ರಕೃತಿ ಅಂದ್ಮೇಲೆ ಇವೆಲ್ಲ ಮಾಮೂಲಿ. ಪ್ರಕೃತಿ ಅಂದ್ಮೇಲೆ ಬಿಸಿಲುಗಾಲ ಮಾತ್ರ ಇರುತ್ತಾ? ಮಳೆಗಾಲ ಬರುತ್ತೆ, ಇನ್ನೊಂದು ಕಾಲ, ಇವೆಲ್ಲ ಬರೋದೇ, ಅದು ಪ್ರಕೃತಿಯ ಸ್ವಭಾವ. ಅದು ಸಮುದ್ರದಲ್ಲಿ ಅಲೆಗಳೇ ಬರಬಾರ್ದು ಅಂದ್ರೆ, ಜೀವನ ಅಂದ್ಮೇಲೆ ಇವೆಲ್ಲ ಸಾಮಾನ್ಯ. ಹೇಗೆ ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರುತ್ತೋ, ಅದೇ ರೀತಿ ಮನಸ್ಸೆಂಬ ಸಮುದ್ರದಲ್ಲಿ ಅಲ್ಲಕಲ್ಲೋಲ ಉಂಟಾಗತ್ತೆ. ಮತ್ತೆ ಮನಸ್ಸು ಶಾಂತವಾದಾಗ ಎಲ್ಲ ನಾವು ಅನುಭವಿಸ್ತೀವಿ. ಮತ್ತೆ ಆ ಪ್ರಶಾಂತತೆ, ಒಂದು ನಾಜೂಕಾದ ಒಂದು ಅನುಭವ ಉಂಟಾಗತ್ತೆ. ಆವಾಗ ಒಂಥರ ಶಾಂತತೆಯನ್ನ ನಾವು ಅನುಭವಿಸ್ತೀವಿ. ಯಾವುದೇ ಬಿರುಗಾಳಿ ಅನ್ನೋದು, ಚಂಡಮಾರುತ ಅನ್ನೋದು ತುಂಬಾ ದಿವಸ ಇರಲ್ಲ ನಮ್ಮ ಜೀವನದಲ್ಲಿ. ಬರುತ್ತೆ, ಅದು ಅದರದೇ ಆದ ಉನ್ನತವಾದ ಸ್ಥಿತಿಗೆ ಹೋಗತ್ತೆ, ಮತ್ತೆ ಅಲ್ಲಿಂದ ಕೆಳಗೆ ಶಾಂತವಾಗ್ಬಿಡುತ್ತೆ. ಆ ಶಾಂತವಾದಾಗ ಮನಸ್ಸು ಕೂಡ ಶಾಂತವಾಗ್ಬಿಡುತ್ತೆ ಅವಾಗ. ಸೊ ಅದಕ್ಕೆ ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ, ಏನು, ಇವಾಗ ನನ್ಗೆ ಆಶ್ಚರ್ಯ ಆಗ್ತಾ ಇದೆ, ಅಹೋ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಈ ಬಿರುಗಾಳಿನ ವಿರೋಧ ಮಾಡ್ತಾ ಇದ್ದೆ ನನ್ನ ಜೀವನದಲ್ಲಿ ಬಂದಾಗ. ಈಗ ನನಗೆ ಅರ್ಥ ಆಗ್ತಾ ಇದೆ, ಇದು ಮನಸ್ಸಿನ ಪ್ರಕೃತಿಯ ಸ್ವಭಾವ. ಇದು ಬಂದೇ ಬರ್ತದೆ. ಅದಕ್ಕೋಸ್ಕರ ಬರ್ಲಿ, ಅದೇನ್ ಬರುತ್ತೋ ಬರ್ಲಿ, ನೋಡೋಣ ಅಂತ ಸಮಾಧಾನದಿಂದ ಇದ್ದೇನೆ. ಇದನ್ನ ಜನಕ ಮಹಾರಾಜರು ಅಷ್ಟಾವಕ್ರ ಮಹರ್ಷಿಗಳಿಗೆ ಹೇಳ್ತಾರೆ. ಇವಾಗ ಈ ಬಿರುಗಾಳಿ ಅಂದ್ರೆ ಇವೆಲ್ಲ ಬಂದೇ ಬರುತ್ತೆ, ಬರೋದೇ ಇಲ್ಲ. ಇವಾಗ ಸಕ್ಸಸ್ ಅಂದ್ರೆ ಫೇಲ್ಯೂರ್ ಬಂದೇ ಬರುತ್ತೆ. ಇವಾಗ ಎಷ್ಟೋ ಸರಿ ಮನೆಗಳಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ನೀನು ಫಸ್ಟ್ ಬರಬೇಕು ಅಂತ ಹೇಳ್ತಾ ಇರ್ತೀವಿ. ಅವನೊಂದ್ಸರಿ ಫೇಲ್ಯೂರ್ ಆಗ್ಬಿಟ್ರೆ, ಬಟ್ ಆ ಮಕ್ಕಳಿಗೆ ನಾವು ನೋಡಿ, ಜೀವನದಲ್ಲಿ ಸೋಲ್ ಕೂಡ ಬರುತ್ತೆ, ಅದನ್ನ ಸ್ವೀಕಾರ ಮಾಡಕ್ ರೆಡಿ ಇರುವಂತ ನಾವು. ಯಾಕಂದ್ರೆ ಎರಡೂ ಬಂದೇ ಬರುತ್ತಲ್ವ ಜೀವನ ಅಂದ್ರೆ ಏನು? ವಿರೋಧಗಳು ತಾನೆ. ಸಕ್ಸಸ್ ಬರುತ್ತೆ, ಫೇಲ್ಯೂರ್ ಬರುತ್ತೆ ಅಲ್ವಾ? ಇವಾಗ ಇವರು ಜನಕ ಮಹಾರಾಜರು ಏನ್ ಹೇಳ್ತಾ ಇದಾರೆ, ಇವಾಗ ನನ್ಗೆ ಅರ್ಥ ಆಗ್ತಾ ಇದೆ, ಇದು ಪ್ರಕೃತಿಯ ಒಂದು ಭಾಗ. ಬಿರುಗಾಳಿ ಬಂದೇ ಬರುತ್ತೆ, ಜೀವನ ಅಂದ್ಮೇಲೆ ಬಂದೇ ಬರುತ್ತೆ. ನಾನು ಅದಕ್ಕೆ ರೆಡಿ ಇದ್ದೇನೆ. ಅದರ ಆಳದಲ್ಲಿ ಹೊಕ್ಕು ಅದೇನು ಅಂತ ನೋಡೋದಕ್ಕೆ ನಾನು ತಯಾರಿದ್ದೇನೆ
ಮತ್ತೆ ಇವೆಲ್ಲ ಎಲ್ಲಿಂದ ನಿರ್ಮಾಣ ಆಗಿದೆ? ನನ್ನ ಮನಸ್ಸಿನಿಂದಾನೇ ನಿರ್ಮಾಣ ಆಗಿದೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಇಲ್ಲಿ, ಅದಕ್ಕೋಸ್ಕರ ಸಾಧನೆ ಧ್ಯಾನ ಬಹಳ ಮುಖ್ಯ. ಆಶ್ರಮ ಮಾಡಿರೋ ಉದ್ದೇಶನೇ ಅದು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅರ್ಥ ಆಗ್ತಾ ಇದೆಯಾ? ಕೇಳಿಸ್ಕೊಳ್ತಾ ಇದ್ದೀರಾ ಎಲ್ರು? ನಮ್ಮ ಆಶ್ರಮಗಳು ಮಾಡಿರೋ ಉದ್ದೇಶನೇ ಅದು. ಆಶ್ರಮ ಅಂದ್ರೇನು? ಎಲ್ಲಿ ಮನಸ್ಸಿನ, ಹೃದಯದ, ದೇಹದ ಶ್ರಮವೆಲ್ಲ ಎಲ್ಲಿ ಒಂದ್ ಕಡೆ ಬಿಟ್ಬಿಡೋದು ಪೂರ್ತಿಯಾಗಿ, ಅಲ್ಲಿ ತಗೊಂಡೋಗಿ ಬಿಟ್ಬಿಟ್ಟು ಪೂರ್ಣ ವಿಶ್ರಾಂತಿ ಮಾಡುವಂತ ಸ್ಥಳ. ಮಾನಸಿಕವಾಗಿ, ಶಾರೀರಿಕವಾಗಿ ಯಾವುದೇ ಭಯ, ಆತಂಕ ಎಲ್ಲವನ್ನ ಅಲ್ಲಿ ಗುರುಗಳ ಪಾದದಲ್ಲಿ ಇಟ್ಬಿಟ್ಟು ಏನೋ ವಿಶ್ರಾಂತಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಈ ಆಶ್ರಮ ನಿಮ್ಮನ್ನ ಆಧರಿಸುವಂತಹ ಒಂದು ಸ್ಥಳ, ನಿಮ್ಮ ಮನೆ ಅಂತ ಅನ್ಕೊಳ್ಳಿ. ಎಷ್ಟೋ ಸರಿ ಗುರುಗಳು ಹೇಳ್ತಾರೆ ನಮ್ಮ ಇದರಲ್ಲಿ, ಈ ಆಶ್ರಮ ನಿಮ್ಮ ಮನೆ ಅಂತ ಅನ್ಕೊಳ್ಳಿ. ಪ್ರಪಂಚದಲ್ಲಿ ಏನೇನಾಗತ್ತೆ ಆ ಒದ್ದಾಟದಲ್ಲಿ ಎಲ್ಲ ಸಿಕ್ಕಾಕೊಂಡು ಒದ್ದಾಡುವಾಗ ಅವಾಗ ಒಂದ್ಸರಿ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡು ಹೋಗಿ ಅಂತ. ಇಲ್ಲಿ ಬಂದು ವಿಶ್ರಾಮ ತಗೊಂಡು ಹೋಗಿ. ಈ ಪ್ರಪಂಚದಲ್ಲಿ ನಮ್ಮನ್ನು ಆಧರಿಸುವ, ರಕ್ಷಿಸುವಂತ ಒಂದು ಶಕ್ತಿ ಇದೆ ಅಂದ್ರೆ, ಆ ಶಕ್ತಿಯ ಒಂದು ಅರಿವಾಗ್ಬೇಕು ಅಂದ್ರೆ ಸರಿ ಆಶ್ರಮದಲ್ಲಿ ಹೋಗಿ ಕುತ್ಕೊಂಡ್ ಬರ್ಬೇಕು. ಈ ಪ್ರಪಂಚನೇ ನಮ್ ಜೊತೆಲಿದೆ. ಈ ವಿಶ್ವದ ಪೂರ್ತಿ ಕಣ್ಣಿಗೆ ಕಾಣಿಸಿದಂತಹ ಒಂದು ಶಕ್ತಿ ನಮ್ ಜೊತೆಯಲ್ಲಿದೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಅವಾಗ ಆಶ್ರಮದಲ್ಲಿ ಬಂದು ಕುತ್ಕೊಂಡು ಶಾಂತವಾಗಿ ವಿಶ್ರಾಮ ಮಾಡಿ ಹೋಗಿ. ನೀವು ನೋಡಿ, ನಮ್ ಬೆಂಗಳೂರು ಆಶ್ರಮ ಇದೆ ಅಥವಾ ಯಾವುದೇ ಆಶ್ರಮ, ಬೆಂಗಳೂರು ಆಶ್ರಮದಲ್ಲಿ ಅಲ್ಲೋಗಿ ಒಂದು 10 ನಿಮಿಷ ಕುತ್ಕೊಂಡ್ರೆ ಮನಸ್ಸು ಎಷ್ಟು ಬೇಗ ಸೆಟ್ಲ್ ಆಗತ್ತೆ. ಅನುಭವ ಬಂದಿದ್ಯಾ ನೋಡಿ? ಎಷ್ಟು ಜನಕ್ಕೆ ಅನುಭವ ಬಂದಿದೆ? ಮನಸ್ಸು ಎಷ್ಟು ಬೇಗ ಪ್ರಶಾಂತವಾಗಿಬಿಡುತ್ತೆ. ಯಾಕೆ ಹೇಳಿ? ಅಲ್ಲೇ ಗುರುಗಳ ಜಾಗ ಅದು. ಅವ್ರು ಅಲ್ಲಿ ಕೂತು ಓಡಾಡುವಂತ ಜಾಗ. ಅವರು ಅಲ್ಲಿ ಎಷ್ಟೋ ಅವರ ಸಂಕಲ್ಪ, ಆಶ್ರಮದ ಸ್ಥಾಪನೆಯ ಸಂಕಲ್ಪ, ಈ ಆಶ್ರಮಕ್ಕೆ ಬರುವವರೆಲ್ಲ ಮನಃಶಾಂತಿಯಿಂದ, ಸುಖದಿಂದ ಎಲ್ರು ಬಂದು ಹೋಗ್ಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಮಾಡಿದಾರಲ್ಲ, ಅದು ಅಲ್ಲಿ ಕೆಲಸ ಮಾಡ್ತಾ ಇದೆ. ಹೆಚ್ಚಿಗೆ ಪ್ರಯತ್ನ ಮಾಡ್ಬೇಕಾಗಲ್ಲ ಮನಸ್ಸು ಶಾಂತವಾಗೋದಿಕ್ಕೆ. ಆಶ್ರಮದಲ್ಲಿ ಅಲ್ಲೋಗಿ ಕುತ್ಕೊಂಡ್ರೆ ಸಾಕು, ಬೇಗ ಮನಸ್ಸು ಶಾಂತವಾಗ್ಬಿಡುತ್ತೆ ಅದು. ಅರ್ಥ ಆಗ್ತಾ ಇದೆಯಲ್ಲ? ಮುಂದಿನ ಶ್ಲೋಕ, ಮಯ್ಯನಂತ ಮಹಾಂಬೋಧವ್ ಚಿತ್ತವಾತೆ ಪ್ರಶಾಮ್ಯತಿ ಅಭಾಗ್ಯ ಜೀವವಣಿಜೋ ಜಗತ್ಪೂತೋ ವಿನಶ್ವರಃ. ಅನಂತವಾದ ಮಹಾಸಾಗರದಂತಿರುವ ನನ್ನ ಮನಸ್ಸಿನಲ್ಲಿ ಬಿರುಗಾಳಿಗಳೆದ್ದರೂ ಮತ್ತೆ ಅವು ಶಾಂತ ಆಗ್ತಾ ಇದೆ. ಆದ್ರೆ ಈ ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡಿದ್ದು ನನ್ನ ಜೀವ, ಆ ಒಳಗಡೆ ಮನಸ್ಸಿದೆಯಲ್ಲ, ಅದು ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಮನಸ್ಸನ್ನ ಒಬ್ಬ ಸಣ್ಣ ವ್ಯಾಪಾರಿಯ ಜೊತೆ ಹೋಲಿಸ್ತಾರೆ. ನನ್ನ ಒಳಗೆ ಒಬ್ಬ ಜೀವ, ಒಬ್ಬ ವ್ಯಾಪಾರಿ, ಅವನು ಸಿಕ್ಕಾಕೊಂಡ್ಬಿಟ್ಟ, ಅವನ ವ್ಯಕ್ತಿತ್ವನೆಲ್ಲ ಕಳ್ಕೊಂಡ. ಅದರಲ್ಲಿ ಎಷ್ಟೋ ಸರಿ ಜೀವನದಲ್ಲಿ ಚಂಡಮಾರುತಗಳು ಬಂದಾಗ, ಈ ರೀತಿಯಾದ ಬಿರುಗಾಳಿ ಬಂದಾಗ ನಮ್ಮ ಬಗ್ಗೆ ನಾವು ಏನೋ ಅನ್ಕೊಂಡಿರ್ತೀವಲ್ಲ, ಅವೆಲ್ಲ ಒಡೆದೋಗ್ಬಿಡುತ್ತೆ. ಹಾಗೆ ನಮ್ಮನ್ನ ಪೂರ್ತಿ ಝೀರೋ ತಂದು ನಿಲ್ಲಿಸ್ಬಿಟ್ಟು ಹೋಗ್ಬಿಡುತ್ತೆ. ಕರೆಕ್ಟಾ ನೋಡಿ? ನಮ್ಮನ್ನು ಪೂರ್ತಿ ಝೀರೋ ಮಾಡಿಬಿಡುತ್ತೆ, ಕರ್ಕೊಂಬಂದು ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಡುತ್ತೆ ಅದು, ಆ ಪರಿಸ್ಥಿತಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅಲೆಗಳು ಇಲ್ಲದೆ ಸಮುದ್ರ ಇರಕ್ಕೆ ಸಾಧ್ಯನಾ? ಸೊ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಯು ನಮಗೆ ಎಷ್ಟೋ ಪಾಠಗಳನ್ನ ಕಲಿಸ್ಬಿಟ್ಟು ಹೋಗ್ತದೆ. ನಮ್ಮಲ್ಲಿ ಎಷ್ಟೋ ನಾವು ನಮ್ಮ ಬಗ್ಗೆ ಅನ್ಕೊಂಡಿರೋ ಕೆಲವು, ನಾನು ಅದು ಅನ್ಕೊಂಡಿದೀವಲ್ಲ, ಅದನ್ನೆಲ್ಲ ಬ್ರೇಕ್ ಮಾಡಿ ಹೊರಟೋಗತ್ತೆ ಅದನ್ನೆಲ್ಲ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಏನ್ ಬರುತ್ತೋ ಎರಡೂ ಕೈಗಳಿಂದ ಸ್ವೀಕರಿಸು, ಎರಡೂ ಕೈಗಳಿಂದ ಸ್ವೀಕರಿಸು. ಯಾವ ಬಿರುಗಾಳಿ ಬರಲಿ ಅದನ್ನು ಎದುರಿಸಕ್ಕೆ ನಾನು ಸಿದ್ಧನಿದ್ದೇನೆ. ಏನೇ ಆಗಲಿ ಅದು ನನ್ನ ಒಳಗಡೆ ಇರುವ ಚೈತನ್ಯವನ್ನ ನಾಶ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಎಂತ ಒಂದು ಅಮೃತದ ರೀತಿಯಲ್ಲಿ ಒಂದು ಜ್ಞಾನ ಇದು. ಯಾವುದೇ ಬಿರುಗಾಳಿ ಬರಲಿ ಜೀವನದಲ್ಲಿ, ಅದನ್ನ ನಾನು ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದೀನಿ, ವಿರೋಧಿಸ್ತಾ ಇಲ್ಲ. ವಿರೋಧಿಸಿದ್ರೆ ಇನ್ನ ಇರುತ್ತೆ ಅದು. ದ ಮೋರ್ ಯು ರೆಸಿಸ್ಟ್ ಇಟ್ ವಿಲ್ ಪರ್ಸಿಸ್ಟ್. ಇದು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ಒಂದು ಪಾಯಿಂಟ್ ಇದು. ಎಷ್ಟು ತಡೆದ್ರೆ ಮಾನಸಿಕವಾಗಿ ಅಷ್ಟೇ ಉಳ್ಕೊಳುತ್ತೆ. ಅದಕ್ಕೋಸ್ಕರ ಅದೇನೇ ಬರ್ಲಿ ಅದನ್ನ ಜೀರ್ಣ ಮಾಡ್ಕೊಳಕ್ ನಾನು ರೆಡಿ ಇದ್ದೀನಿ. ಯಾವ್ದು ಬಂದ್ರೂ ನನ್ನ ವ್ಯಕ್ತಿತ್ವ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದೇ ಹೊರತು ಒಳಗಡೆ ಇರುವ ಶುದ್ಧ ಚೈತನ್ಯಕ್ಕೆ ಏನು ಮಾಡಕ್ ಆಗೋದಿಲ್ಲ. ಎಷ್ಟೇ ನೋವು ಬಂದ್ರು ಪ್ರಾಣ ಅಂತೂ ತಗೊಂಡೋಗಲ್ಲ. ಈ ಎಲ್ಲ
ಬಿರುಗಾಳಿಗಿಂತ ಈ ಚಂಡಮಾರುತಕ್ಕಿಂತ ನನ್ನ ಒಳಗಡೆ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಯಾರೂ ನಾಶ ಮಾಡಕ್ ಆಗೋದಿಲ್ಲ. ಕೇಳಿಸ್ಕೊತಾ ಇದೀರಾ? ಈ ರೀತಿಯಾದ ವಿಶಾಲವಾದ ದೃಷ್ಟಿಕೋನ ಇದ್ದಾಗ ಜೀವನ ಹೇಗೆ ಬಂದ್ರೂ ಹಾಗೆ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ. ನಾವು ಆ ರೀತಿ ಇಲ್ಲ ಅಂದ್ರೆ ಏನಾಗತ್ತೆ ಅದು ಹೇಳ್ತಾ ಇದಾರೆ ಗುರುಗಳು. ಸಣ್ಣ ಪುಟ್ಟ ಘಟನೆಗಳು ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಸಣ್ಣ ಪುಟ್ಟ ಘಟನೆಗಳು ಕೂಡ ನಾವು ವಿಚಲಿತರಾಗ್ಬಿಡ್ತೀವಿ. ಜೀವನ ಅಂದ್ರೆ ಏನು, ಪ್ರಿಯವಾದ ಸಂವೇದನೆಗಳು, ಅಪ್ರಿಯವಾದ ಸಂವೇದನೆಗಳು, ಒಳ್ಳೆ ಭಾವನೆಗಳು, ಕೆಟ್ಟ ಭಾವನೆಗಳು ಇವೆಲ್ಲ ಬರ್ತಾ ಇರುತ್ತೆ. ಇವೆಲ್ಲ ಜೀವನದ ಒಂದು ಭಾಗ ಇದು. ಮತ್ತೆ ಇಲ್ಲೂ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರಿದಾರಲ್ಲ ಇವರೆಲ್ಲ ನನ್ನೊಳಗಡೆ ಚೈತನ್ಯ ಇದೆ ನೋಡಿ, ಅದೇ ಚೈತನ್ಯದಿಂದ ಎದ್ದು ಬಂದಿರೋ ರೂಪಗಳು. ನನ್ನೊಳಗಿನ ಚೈತನ್ಯ ಅವರೊಳಗಡೆ ಇರೋ ಚೈತನ್ಯ ಬೇರೆ ಅಲ್ಲ. ಎಲ್ಲ ಬೇರೆ ಬೇರೆ, ಒಬ್ಬೊಬ್ರು ಒಂದೊಂದು ಶರೀರ ತಗೊಂಡ್ಬಂದು ಅವರವರ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಸಮುದ್ರದಲ್ಲಿ ಯಾವುದೇ ಅಲೆ ತುಂಬಾ ಹೊತ್ತು ಇರೋದಿಲ್ಲ, ಸ್ವಲ್ಪ ತಿರತೆ ಹೋಗುತ್ತೆ. ಅದೇ ತರ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಈ ಬಿರುಗಾಳಿ ಅಥವಾ ಈ ಚಂಡಮಾರುತಗಳು ಸ್ವಲ್ಪ ಬರುತ್ತೆ, ಆಮೇಲೆ ಅದೆಷ್ಟಕ್ಕದೇ ಸಮಾಪ್ತಿ ಆಗ್ಬಿಡುತ್ತೆ. ನಾನು ಇದಕ್ಕೆ ಭಯ ಪಟ್ಟಿದ್ದೆ. ಏನು ಆಶ್ಚರ್ಯ, ಅದೇ ಹೇಳ್ತಾ ಇದ್ದಾರೆ ಅವರು ಜನಕ ಮಹಾರಾಜರು. ಏನು ಆಶ್ಚರ್ಯ ಇದು, ವೇಗವಾಗಿ ಅಲೆಗಳು ಏಳ್ತಾ ಇದೆ, ಅಷ್ಟೇ ವೇಗವಾಗಿ ಹೋಗ್ಬಿಡ್ತಾ ಇದೆ ಹಿಂದಕ್ಕೆ. ಸೊ ಇದ್ರ ಬಗ್ಗೆ ನಾನು ಗಮನ ಹರಿಸಿರ್ಲಿಲ್ಲ. ಅಲೆಗಳು ಇದ್ದಾಗ ಮಾತ್ರ ಸಮುದ್ರ ನೀಲಿಯಾಗಿ ಕಾಣಿಸ್ತಾ ಇತ್ತು. ಅಲೆಗಳು ಇಲ್ಲದೆ ಇದ್ದಾಗ, ಇವಾಗ ಅಲೆಗಳು ಬರ್ತಾ ಇದ್ರು ಸಮುದ್ರ ಅದೇ ಸಮುದ್ರ ನೋಡಿ. ನಮ್ಮ ಒಳಗಡೆ ಚೈತನ್ಯ ಅದು ಶಾಶ್ವತವಾಗಿ ಹಾಗೆ ಇದೆ. ಅದರೊಳಗೆ ಮನಸ್ಸಲ್ಲಿ ಎಷ್ಟೋ ಬೇಡದೇ ಇರೋದೆಲ್ಲ ಒಂದೊಂದ್ಸರಿ ಬಿರುಗಾಳಿಗಳು ಎದ್ದೇಳುತ್ತೆ, ಬೀಳ್ತಾ ಇರುತ್ತೆ, ಒಂದು ಅಲೆಗಳ ರೀತಿಯಲ್ಲಿ ಬಂದು ಹೋಗ್ತಾ ಇದೆ. ಅದಕ್ಕೆ ಬರ್ಲಿ, ಅದೆಲ್ಲ ಬರ್ಲಿ, ಅದೇನ್ ಬರುತ್ತೆ ಬರ್ಲಿ, ಎದುರಿಸೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದ್ರಲ್ಲಿ ಸಿಕ್ಕಾಕೊಂಡು ಒದ್ದಾಡೋರು ಯಾರು? ನಾವು ಅನ್ಕೊಂಡಿರೋ ನಮ್ಮ ಬಗ್ಗೆ ಏನೇನೋ ಒಂದು ವ್ಯಕ್ತಿತ್ವ ಮಾಡ್ಕೊಂಡಿರ್ತೀವಿ ನಮ್ಮ ಬಗ್ಗೆ. ಅಭಾಗ್ಯ ಜೀವ ವಣಿಜಃ. ಒಬ್ಬ ಸಣ್ಣ ವ್ಯಾಪಾರಿ ತನ್ನ ಹಡಗಿನಲ್ಲಿ ಕಡಲೆಕಾಯಿ ಹಾಕೊಂಡು ಅವನು ಸಮುದ್ರದಲ್ಲಿ ಹೋಗ್ತಾ ಇದ್ದನು, ಬಿರುಗಾಳಿಗೆ ಸಿಕ್ಕಾಕೊಂಡು ನಾಶ ಆಗ್ಬಿಟ್ಟ. ಅಂದ್ರೆ ಏನು? ಮನಸ್ಸನ್ನ ಒಂದು ವ್ಯಾಪಾರಿಗೆ ಹೋಲಿಸಿದ್ದಾರೆ. ನಮ್ಮ ಮನಸ್ಸಿನಲ್ಲಿ ಬರುವಂತ ಕೆಲವು ಒಳ್ಳೇದು ಕೆಟ್ಟದು ಅದು ಇದು ಸಕ್ಸಸ್ ಫೈಲ್ಯೂರ್ ಇವೆಲ್ಲ ನಾವು ಏನೇನೋ ಅನ್ಕೊಂಡಿರ್ತೀವಲ್ಲ, ನಮ್ಮ ಬಗ್ಗೆ ಏನೇನೋ ಕಲ್ಪನೆಗಳು. ಅದು ನೋಡಿ ಕೆಲವು ಕೆಟ್ಟ ಸಮಯಗಳಲ್ಲಿ, ವಿರೋಧವಾದ ಸಮಯಗಳಲ್ಲಿ ನಾವು ಏನೇನೋ ಅನ್ಕೊಂಡಿರ್ತೀವಿ ಅದನ್ನೆಲ್ಲ ಹೊಡೆದಾಕ್ಬಿಡುತ್ತೆ, ನಮ್ಮನ್ನು ಝೀರೋ ಮಾಡ್ಬಿಡುತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಆಗತ್ತೆ, ಯಾರು ಇದರಿಂದ ಹೊರತಲ್ಲ. ನಾವು ನೋಡ್ತೀವಿ ಎಂತೆಂಥ ಸೆಲೆಬ್ರಿಟಿಗಳು ನೋಡಿರ್ತೀವಿ, ತುಂಬಾ ಉತ್ತುಂಗ ಶಿಖರಕ್ಕೆ ಹೋಗಿ ಅಲ್ಲಿಂದ ಬಿದ್ದೋಗ್ತಾರೆ. ಹಂಗಂತ ಅವ್ರು ಇರಲ್ಲ ಅಂತಲ್ಲ, ಇದಾರೆ ಆಮೇಲೆ ಕೂಡ. ನೋಡಿ ಅಲ್ಲಿ ಶಾಶ್ವತವಾಗಿರೋದು ಯಾವುದು? ಚೈತನ್ಯ. ಅಲ್ಲಿ ಶಾಶ್ವತವಾಗಿರೋದು ಯಾವುದು? ಚೈತನ್ಯ ಅಲ್ಲಿ. ಸೊ ಅಲ್ಲಿ ನಾವು ನೋಡ್ತಾ ಇದ್ದೇನೋ ಬಿರುಗಾಳಿ ನಾಶವಾಯ್ತಷ್ಟೇ, ಆದ್ರೆ ಒಳಗಡೆ ಇರುವ ಚೈತನ್ಯಕ್ಕೆ ಏನಾಗ್ಲಿಲ್ಲ. ಸೊ ಈ ಜ್ಞಾನದ ಶಕ್ತಿಯನ್ನ ಹಿಡ್ಕೊಬೇಕು ನಾವು. ಈ ಜ್ಞಾನವನ್ನು ಹಿಡ್ಕೊಬೇಕು ಗಟ್ಟಿಯಾಗಿ. ನೀರಲ್ಲಿ ಮುಳುಗ್ತಾ ಇರೋವನಿಗೆ ಹುಲ್ಕಡ್ಡಿ ಕೂಡ ಒಂದು ರೀತಿ ಅವನನ್ನು ಕಾಪಾಡುತ್ತೆ ಅಲ್ವಾ? ನೀರಲ್ಲಿ ಮುಳುಗ್ತಾ ಇರೋವನಿಗೆ. ಅದೇ ರೀತಿ ಈ ಜ್ಞಾನವೇ ಮನಸ್ಸೆಂಬುವ ಸಮುದ್ರದಲ್ಲಿ ನಾವು ಮುಳುಗೋಗ್ತಾ ಇದ್ದಾಗ ನಮ್ಮನ್ನು ಕಾಪಾಡೋದು ಯಾವುದು ಅಂದ್ರೆ ಲೈಫ್ ಜಾಕೆಟ್. ನಮ್ಮನ್ನ ಇವಾಗ ನೀರಲ್ಲಿ ಮುಳುಗ್ತಾ ಇರೋವನಿಗೆ ಒಂದು ಮರದ ತುಂಡು ಸಿಕ್ಕಿದ್ರೆ ಸಾಕು, ಅದ್ರ ಮೇಲೆ ಹೇಗೋ ಜೀವ ಉಳಿಸ್ಕೊಂಡ್ಬಿಡ್ತಾನೆ. ಅದೇ ತರ ನಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ಎಷ್ಟೊಂದು ಬಿರುಗಾಳಿಗಳು ಎದ್ದಾಗ ಜ್ಞಾನವನ್ನ ಹಿಡ್ಕೊಬೇಕು. ಗುರುಗಳು ಅದೇ ಹೇಳ್ತಾ ಇದಾರೆ, ಜ್ಞಾನವೆಂಬ ಲೈಫ್ ಜಾಕೆಟ್ ಹಿಡ್ಕೊಳ್ಳಿ ಗಟ್ಟಿಯಾಗಿ, ಅದು ನಮ್ಮನ್ನ ಮುಳುಗದಿರ ರಕ್ಷಿಸುತ್ತೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟಗಳು ಬಂದೇ ಬರುತ್ತೆ. ವ್ಯಕ್ತಿತ್ವಗಳ ನಡುವೆ ಘರ್ಷಣೆ, ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆಗಳು, ನಾಳೆ ಏನಾಗತ್ತಪ್ಪ ಅನ್ನೋ ಒಂದು ಎಲ್ಲ ರೀತಿಯ ಗೊಂದಲ, ಅಸೂಯೆ, ದ್ವೇಷ, ಕೋಪ ಇದೆಲ್ಲ ಹೇಳ್ತದೆ. ಆದ್ರೆ ಯಾರು ಜ್ಞಾನವನ್ನ ಹಿಡ್ಕೊಂಡಿರಲ್ಲ, ಅಭಾಗ್ಯಶಾಲಿಯಾದ ವ್ಯಾಪಾರಿ ಮುಳುಗೋಗ್ಬಿಡ್ತಾನೆ. ಯಾಕಂದ್ರೆ ಅವನು ಜ್ಞಾನವನ್ನು ಹಿಡ್ಕೊಳ್ಳಿಲ್ವಲ್ಲ, ಮನಸ್ಸು ಅದು ಸಿಕ್ಕಾಕೊಂಡ್ಬಿಡುತ್ತೆ. ಇದು ಹೇಳ್ತಾ ಇದ್ದಾರೆ.
ಇಲ್ಲಿ ಏನ್ ಹೇಳ್ತಾ ಇದ್ರೆ, ಡೈ ಬಿಫೋರ್ ದ ಡೆತ್ ಅರೈವ್ಸ್ ಅಂತ ಅದ್ಭುತವಾದ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ಡೈ ಬಿಫೋರ್ ಡೆತ್, ಡೈ ವೈಲ್ ಯು ಆರ್ ಸ್ಟಿಲ್ ಅಲೈವ್. ಈ ಶರೀರದಲ್ಲಿ ಇದ್ದಾಗಲೇ ಮರಣಿಸ್ಬಿಡು. ಮರಣ ಬರಕ್ಕೆ ಮುಂಚೆನೆ ಸತ್ತೋಗು. ಏನಪ್ಪ ಈ ಸ್ಟೇಟ್ಮೆಂಟ್? ಬೇರೆ ಯಾರನ್ನ ಕೇಳಿದ್ರೆ ನಮಸ್ಕಾರ ಸ್ವಾಮಿ ಈ ಜ್ಞಾನಕ್ಕೆ ಅಂತ ಅಂದ್ಬಿಡ್ತಾನೆ. ಆದ್ರೆ ಇಲ್ಲಿ ಡೈ ಬಿಫೋರ್ ಅಂದ್ರೆ ಆಳವಾಗಿ ನಿನ್ನೊಳಗೆ ನೀನು ಹೋಗು, ಈ ಶರೀರವನ್ನ ಬಿಡು, ಧ್ಯಾನದಲ್ಲಿ ಆಳವಾಗಿ ನಿನ್ನೊಳಗೆ ನೀನು ಹೋಗು, ಈ ಶರೀರದಲ್ಲಿ ಇದ್ದಾಗಲೇ ಅದನ್ನ ಸಾಧಿಸು. ಮಯ್ಯನಂತ ಮಹಾಬೋಧ ವಾಶ್ಚರ್ಯಂ ಜೀವವೀಚಯ ಉದ್ಯಂತಿ ಜ್ಞಂತಿ ಕೇಲಂತಿ ಪ್ರವಿಶಂತಿ ಸ್ವಭಾವತಃ. ನೋಡಿ, ಈ ಚೈತನ್ಯವೆಂಬ ಮಹಾಸಾಗರದಲ್ಲಿ ಜೀವವೆಂಬ ಅಲೆಗಳು ಏಳುತ್ತಿವೆ. ಜೀವ ಅಂದ್ರೆ ಏನು? ಜಗದೀಶ್ ಶಾಸ್ತ್ರಿ ಅನ್ನೋ ಒಂದು ಜೀವ, ಇನ್ನೊಬ್ರು ಯಾರೋ ಒಂದು ಜೀವ, ಇವೆಲ್ಲ ಚೈತನ್ಯವೇ ಒಂದು ರೂಪ ತಗೊಂಡು ಬಂದಾಗ ಅದಕ್ಕೆ ಜೀವ ಅಂತ ಕರೀತಾರೆ. ಎಷ್ಟೊತ್ತಿರತ್ತಪ್ಪ? ಅದರ ಕರ್ಮದ ಪ್ರಕಾರವಾಗಿ ಎಷ್ಟೋ ಒಂದು ಸ್ವಲ್ಪ ದಿವಸ ಇರುತ್ತೆ, ಇದ್ಬಿಟ್ಟೆ ಹೋಗ್ತಾ ಇರುತ್ತೆ ಅದಷ್ಟೇ. ಈ ಚೈತನ್ಯವೆಂಬ ಮಹಾಸಾಗರದಲ್ಲಿ ಬರುವಂತಹ ಅಲೆಗೆ 50 ವರ್ಷ 60 ವರ್ಷ 70 ವರ್ಷ ಆಯುಸ್ಸಿರುತ್ತೆ. ನಾವೆಲ್ಲ ಒಂದೊಂದು ಅಲೆಗಳ ತರ, ಯಾಕಂದ್ರೆ ಒಂದು ರೂಪ ತಗೊಂಡಿದ್ದೀವಿ. ಮತ್ತೆ ಇದು ಅಲೆ ಎಲ್ಲೋಗತ್ತೆ? ಆ ಚೈತನ್ಯ ಎಂಬ ಮಹಾಸಾಗರದಲ್ಲಿ ಮತ್ತೆ ಅದು ಒಂದಾಗ್ಬಿಡುತ್ತೆ. ಆ ರೂಪವನ್ನು ತ್ಯಜಿಸ್ಬಿಟ್ಟು, ಅಂದ್ರೆ ಏನು, ಈ ಶರೀರವನ್ನು ಬಿಟ್ಟು ಒಳಗಡೆ ಆ ಚೈತನ್ಯ ಇದೆಲ್ಲ ಮತ್ತೆ ಅದ್ರೊಳಗೆ ಹೋಗಿ ಸೇರ್ಕೊಳ್ಳುತ್ತೆ. ಇದು ಜನಕ ಮಹಾರಾಜರು ಏನ್ ಹೇಳ್ತಾ ಇದೆ ಅಂದ್ರೆ, 8 ರಿಂದ 10,000 ವರ್ಷಗಳಿಂದ ಜನಕ ಮಹಾರಾಜರಿಗೆ ಈ ಅನುಭವ ಉಂಟಾಯಿತು. ಎಷ್ಟು ಆಶ್ಚರ್ಯವಾಗ್ತಾ ಇದೆ! ಈ ಚೈತನ್ಯದಲ್ಲೇ ಅನೇಕ ರೂಪಗಳು ಹೇಳ್ತಾ ಇದೆ, ಒಂದ್ರ ಜೊತೆ ಒಂದು ಘರ್ಷಣೆ ಮಾಡ್ಕೊಳ್ತಾ ಇದೆ, ಆಟ ಆಡ್ತಾ ಇದೆ, ಮತ್ತೆ ಅದೆಷ್ಟಕ್ಕದೇ ಸಮಾಪ್ತವಾಗ್ತಾ ಇದೆ ಈ ಪ್ರಪಂಚದಲ್ಲಿ. ಆಗ್ತಾ ಇದಲ್ಲ? ಸೊ ಮತ್ತೆ ಜನರು ಈ ಚೈತನ್ಯವೆಂಬ ಸಾಗರದಲ್ಲಿ ತೇಲುತ್ತಿರುವ ಚಿಪ್ಪುಗಳು ಅಂತ. ಹೇಗೆ ಇವಾಗ ಎಳ್ನೀರು ಕುಡಿದ್ಬಿಟ್ಟು ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ತೇಲ್ತಾ ಇರುತ್ತೆ. ಖಾಲಿ ಎಳ್ನೀರ್ದು ಅದು ಎಳ್ನೀರು ಕುಡಿದ್ಬಿಟ್ಟು ಒಂದು ಪಕ್ಕದಲ್ಲಿ ಒಂದು ಕೊಳ ಇತ್ತು ಅನ್ಕೊಳ್ಳಿ, ಅಥವಾ ಒಂದು ಕೆರೆ ಇತ್ತು, ಅದರಲ್ಲಿ ಹಾಕಿದ್ರೆ ಎಳ್ನೀರು ತೇಲ್ತಾ ಇದೆಯಲ್ಲ, ಅದೇ ತರ ನಮ್ಮ ಶರೀರವನ್ನ ಅದಕ್ಕೆ ಹೋಲಿಸಿದ್ದಾರೆ. ಆ ಸುತ್ತಲೂ ನೀರು, ಎಳ್ನೀರು ಒಳಗಡೆನೂ ನೀರು, ಆ ನೀರಲ್ಲಿ ತೇಲ್ತಾ ಇರುತ್ತೆ. ಅದೇ ತರ ನಮ್ಮ ಒಳಗಡೆಯೂ ಚೈತನ್ಯ, ಸುತ್ತಲೂ ಚೈತನ್ಯ ತೇಲ್ತಾ ಇದೆ. ಸೊ ಅದಕ್ಕೆ ಈ ಜ್ಞಾನ ಚಿಕ್ಕ ಮಕ್ಕಳಿಗೆ ಕೂಡ ಕೊಡಬೇಕು ಅಂತ ಹೇಳೋದು. ಚಿಕ್ಕ ಮಕ್ಕಳಿಗೆ ಬ್ರಹ್ಮೋಪದೇಶ ಅಂತ ಮಾಡ್ತಾರೆ. ಚಿಕ್ಕನ್ನಲ್ಲಿ ಬ್ರಹ್ಮೋಪದೇಶ ಮಾಡಿ ಗಾಯತ್ರಿ ಉಪದೇಶ ಕೊಡ್ತಾರೆ. ಗಾಯತ್ರಿ ಉಪದೇಶ ಕೊಟ್ಬಿಟ್ಟು, ನೀನು ಈ ಶರೀರ ಅಲ್ಲ, ನೀನು ಶುದ್ಧ ಚೈತನ್ಯ, ನೀನು ಪರಮಾತ್ಮ ಸ್ವರೂಪ, ತತ್ವಂ ಅಸಿ, ನೀನು ಅದೇ ಅಂದ್ರೆ ಏನು? ನೀನು ಆ ಪರಮಾತ್ಮನೇ ಆಗಿದ್ದೀಯಾ ಅಂತ ಉಪದೇಶ ಮಾಡ್ಬಿಡ್ತಾರೆ. 8 ವರ್ಷಕ್ಕೆ ಮೆಡಿಟೇಷನ್ ಮಾಡುವಂತ ಒಂದು ಕಲೆ ಇದು, ಹೇಳ್ಕೊಟ್ಬಿಡ್ತಾರೆ ಆ 8 ವರ್ಷಕ್ಕೆ. ಓಕೆ, ಆಮೇಲೆ ಮಿಕ್ಕಿದ್ದೆಲ್ಲ ಏನೋ ಓದೋದು, ಅದು ಮಿಕ್ಕಿದ ಪ್ರಪಂಚದಲ್ಲಿ ಏನೇನು ಸೈನ್ಸ್ ಮ್ಯಾಥ್ಸ್ ಅದೆಲ್ಲ ಓದಿಸಿರೋದು, ಅವೆಲ್ಲ ಓದಕ್ ಮುಂಚೆ ಫಸ್ಟ್ ವ್ಯಕ್ತಿತ್ವ ವಿಕಸನ ಆಗ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ ಗುರುಗಳು? ಅದು ಹೇಳ್ತಾ ಇದ್ರೆ ಏನೋ, ಜಪ ಮತ್ತೆ ಧ್ಯಾನಗಳಿಂದ ವ್ಯಕ್ತಿತ್ವ ವಿಕಸನ ಉಂಟಾಗತ್ತೆ. ಅದಕ್ಕೋಸ್ಕರನೇ ಗಾಯತ್ರಿ ಜಪ, ಪಂಚಾಕ್ಷರಿ ಜಪ ಇದೆಲ್ಲ ಚಿಕ್ಕನ್ನಲ್ಲೇ ಉಪದೇಶ ಮಾಡ್ಬಿಟ್ಟು, ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ. ಯಾರ ಮನಸ್ಸು ಮತ್ತೆ ಬುದ್ಧಿ ಆತ್ಮನೊಡನೆ ಒಂದಾಗಿಲ್ಲವೋ ಏನೋ, ಅಲ್ಲಿ ವಿಕಸನ ಅನ್ನೋದಿಲ್ಲ. ಅದು ಹೇಳ್ತಾ ಇದ್ದಾರೆ. ಸೊ ಹಾಗಂತ ಮನಸ್ಸಿನಲ್ಲಿ ಭಾವನೆಗಳೇ ಹೇಳ್ಬಾರ್ದು ಅಂತ ಏನಿಲ್ಲ. ಅವೆಲ್ಲ ಭಾವನೆಗಳು ಹೇಳ್ತಾ ಇರತ್ತೆ ಮತ್ತೆ ಬೀಳ್ತಾ ಇರತ್ತೆ. ಕೆಲವರು ಸ್ವಭಾವಕ್ಕೆ ತಮ್ಮ ಸಾತ್ವಿಕದವರಾದ್ರೆ ಅದನ್ನ ಗಮನಿಸ್ತಾ ಇರ್ತಾರೆ, ರಜೋಗುಣದವರಾದ್ರೆ ಒಂಥರ ಅದಕ್ಕೆ ಅದ್ರ ಜೊತೆ ರಿಯಾಕ್ಟ್ ಆಗ್ತಾರೆ, ತಮ್ಮ ಗುಣದವರಾದ್ರೆ ಅವರು ಒಂಥರ ರಿಯಾಕ್ಟ್ ಆಗ್ತಾರೆ. ಏನೋ ಅದು ಆ ರೀತಿಯಾಗಿ ಘರ್ಷಣೆ ಒಳಗಾಗ್ತಾ ಇರತ್ತೆ. ಇವೆಲ್ಲ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಆದ್ರೆ ಜ್ಞಾನಿಗಳಿಗೆ ಭಾವನೆಗಳು ಬರಬಾರ್ದು ಅಂತಿಲ್ಲ. ಅವ್ರು ನಗಬಾರ್ದು. ಕೆಲವ್ರು ಏನ್ ಅನ್ಕೊಂತಾರೆ ಜ್ಞಾನಿಗಳು ಅಂದ್ರೆ ಏನು ಅವರಲ್ಲಿ ಒಂಚೂರು ಕೂಡ
ಮುಖದಲ್ಲಿ ಇದೇ ಇರಬಾರ್ದು ಅಂತ ಅನ್ಕೊಳ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಜ್ಞಾನಿಗಳಲ್ಲಿ ಕೂಡ ಭಾವನೆಗಳು ಬರ್ತಾ ಇರುತ್ತೆ, ಅದು ಗುರುಗಳು ಹೇಳ್ತಾ ಇದ್ದಾರೆ ಏನೋ. ಅದನ್ನು ಅಭಿವ್ಯಕ್ತ ಆಗ್ತದೆ ಒಂದೊಂದ್ಸರಿ. ಅದಕ್ಕೆ ಆ ಬರುವಂತ ಭಾವನೆಗಳ ಜೊತೆ ಆಟ ಆಡಿ ಅಂತಾರೆ ಗುರುಗಳು. ಆದ್ರೆ ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೊಳಗೆ ಬರುವಂತ ಭಾವನೆಗಳ ಜೊತೆ ಆಟ ಆಡಿ. ಓಂ ನಮಃ ಶಿವಾಯ. ಸೊ ಇದಿಷ್ಟು ಇವತ್ತಿನ ಒಂದು ಅಷ್ಟಾವಕ್ರ ಗೀತೆ 2ನೇ ಅಧ್ಯಾಯ ಸಮಾಪ್ತಿ ಆಗಿದೆ. ಓಂ ನಮಃ ಶಿವಾಯ. ಥ್ಯಾಂಕ್ ಯು. ಜೈ ಗುರುದೇವ್.